KD ಸಿನಿಮಾದ ನಿರ್ದೇಶಕ ಜೋಗಿ ಪ್ರೇಮ್ ಅವರು ಅಣ್ತಮ್ಮ ಜೋಡೆತ್ತು ಅನ್ನುವಂಥ ಹಾಡನ್ನು ರಿಲೀಸ್ ಮಾಡೋಕ್ಕೇನೋ ಸಜ್ಜಾಗಿದ್ದಾರೆ. ಬಟ್ ಸ್ಯಾಂಡಲ್ವುಡ್ನಲ್ಲಿ ನಿಜವಾಗ್ಲೂ ಸ್ಟಾರ್ಗಳು ಅಣ್ತಮ್ಮನ ಥರ ಇದ್ದಾರಾ, ಜೋಡೆತ್ತು ಥರ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗಿದೆ. ಸೊ ಅದ್ರ ಜೊತೆಗೆ ಲಿಂಕ್ ಮಾಡ್ತೀನಿ ಕೇಳೋಣ. ಪ್ರೇಮ್ ಸರ್, ನೀವೇನೋ ಜೋಡೆತ್ತು ಅಣ್ತಮ್ಮ ಅಂತ ಹೇಳ್ತಿರ್ತೀರ ಸಿನಿಮಾದಲ್ಲಿ, ನಿಜವಾಗ್ಲೂ KDಲಿ ಅಣ್ತಮ್ಮ ಯಾರು, ಜೋಡೆತ್ತು ಯಾರು ಸರ್ ಹಾಗಾದರೆ? ಇಲ್ಲ, ಅಣ್ತಮ್ಮ ಜೋಡೆ ತಗೊಳ್ಳೋ ಅಂದರೆ ಪ್ರತಿಯೊಬ್ಬರು ಪ್ರತಿ ಮನೆಗೆ ಪ್ರತಿ ಮನುಕುಲ ಮನೆ ಅನ್ನೋದಕ್ಕಿಂತ ಎಂಟನೇ ಮನುಕುಲ ಏನಿದೆ, ಸೊ ರಕ್ತ ಸಂಬಂಧ ಅನ್ನೋದು ತುಂಬ ದೊಡ್ಡದು ಮಗನೆ. ಈ ಸಾಂಗ್ ನೀನು ಕೇಳಿದ್ರೆ 100% ಪ್ರತಿ ಲೈನೂ ಒಂದೊಂದು ಅರ್ಥಗಳಿರ್ತವೆ. ಅಂದರೆ ನೀನು ರೆಗ್ಯುಲರಾಗಿ ಸಾಂಗ್ಗಳು ಏನು ಮಾಡಬೇಕಾದ್ರೆ ಏನಾರು ಒಂದು ಹೇಳಿರ್ತೀವಿ, ಈ ಪರ್ಟಿಕ್ಯುಲರ್ ಲೈನಲ್ಲಿದೆ ಅಣ್ತಮ್ಮ ಜೋಡೆತ್ತು ಕಾಣೋ, ಜೀವನ ಸಮವಾಗಿ ಎಳಿಬೇಕು ಕಾಣೋ. ಅಂದರೆ ಅಣ್ತಮ್ಮ ಜೋಡೆತ್ತು ಅಂದರೆ ಎರಡು ಜೋಡೆತ್ತುಗಳು ಹೆಂಗೆ ಹೋಗ್ತವೆ, ಜೀವನ ಸಮವಾಗಿ ಹೇಳ್ಕೊಂಡು ಹೋಗ್ಬೇಕು ಕಣೋ ಅಂತ. ಇನ್ನೊಂದು ಚರಣದಲ್ಲಿ ತುಂಬ ಚೆನ್ನಾಗಿ ಬರೆದಿ, ಇನ್ನೊಂದು ಚರಣದಲ್ಲಿ ನಮ್ಮ BS ಮಂಜು ಕೈಲಿ ಬರ್ಸಿದ್ದೀನಿ. ಓಕೆ, ಅದು ತುಂಬ ಚೆನ್ನಾಗಿದೆ. ಅಂದರೆ ನಾನು ಅಂತ ಮೆರಿಬ್ಯಾಡ್ರಪ್ಪ, ಬಿದ್ದೋರ್ನ ನೋಡಿ ನಗಬ್ಯಾಡ್ರಪ್ಪ. ತುಂಬ ಇದಾಗಿದೆ. ಅಂದರೆ ಸೊ ತಗ್ಗಿ ಬಗ್ಗಿ ನಡೆಯೋದು ಕಲಿಬೇಕಪ್ಪ. ನಾನು ಅಂತ ನಗಬೇಡ್ರಪ್ಪ, ಬಿದ್ದೋರ್ನ ನೋಡಿ ನಗಬೇಡ್ರಪ್ಪ, ನಾನು ಅಂತ ಮೆರಿಬೇಡ್ರಪ್ಪ, ತಗ್ಗಿ ಬಗ್ಗಿ ನಡೆಯೋದ ಕಲಿಬೇಕಪ್ಪ, ಅದೇ ಜೀವನ ಅಂತ. ತುಂಬ ಮೀನಿಂಗ್ಫುಲ್, ನಾಟ್ ಲೈಕ್ ಎನಿ ಡ್ರಾಮ್ಯಾಟಿಕ್ ಲೈಫ್ ಆ ಥರದ್ದು ಯಾವುದಿಲ್ಲ. ತುಂಬ ಅಂದರೆ ಅನ್ಕೊಂಡವನು, ನೋಡಿದವನು, ಕೇಳಿದವನು ಲೈಫಲ್ಲಿ ಏನೋ ಮಿಸ್ ಮಾಡ್ಕೊಂಡಿದ್ದೀವಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ಆ ಸಾಂಗ್ನ. ಅದನ್ನ ಸರ್, ನೀವು ಹೇಳಿರೋಂಥ ಎಷ್ಟು ಸಾಲುಗಳನ್ನ ಇಂಡಸ್ಟ್ರಿ ಕನೆಕ್ಟ್ ಮಾಡೋದಾದರೆ ಎಲ್ಲಿ ಸದ್ಯಕ್ಕೆ ಸ್ಯಾಂಡಲ್ವುಡ್ನಲ್ಲಿ ಯಾರ್ಯಾರು ಸ್ಟಾರ್ಗಳು ಅಣ್ತಮ್ಮರ ಥರ ಇದ್ದಾರಾ, ಜೋಡೆತ್ತು ಥರ ಇದ್ದಾರಾ ಅನ್ನೋಂಥ ಪ್ರಶ್ನೆ ಬರುತ್ತೆ. ಜೊತೆಗೆ ಹೇಳ್ತಾ ಇದ್ರಿ ಈಗ ಸುದೀಪ್ ಅವರು ಮತ್ತು ದರ್ಶನ್ ಅವರ ಸ್ನೇಹದ ವಿಚಾರ, ಅವರ ಒಂದು ಸ್ಟಾರ್ ವಾರು, ಫ್ಯಾನ್ಸ್ ವಾರು, ಸಾಕಷ್ಟು ಚರ್ಚೆ ಕಾರಣ ಆಗ್ತಾಯಿದೆ. ನೀವಿಬ್ಬರಿಗೂ ಕೂಡ ಆಪ್ತರು, ಇಬ್ಬರು ಜರ್ನಿನೂ ನೋಡಿದಿರಿ. ಈ ಕ್ಷಣಕ್ಕೆ ಎಲ್ಲ ಘಟನೆಗಳನ್ನ ನೋಡಿದರೆ ಹೇಗೆ ಅನಿಸುತ್ತೆ ಸರ್? ಒಂದು ಯಾವುದು ಏನು ನಡೀತಾ ಇದೆ, ಈಗಿನ ಪರಿಸ್ಥಿತಿಗಳೇನು ನಡೀತಾ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ. ಏನು ನಾಟ್ ಲೈಕ್ ಎನಿ ಅದರ್ ನ್ಯೂಸೆನ್ಸ್ ಏನು ನಡೀತಾ ಇಲ್ಲ. ಒಂದು ದರ್ಶನ್ ಅವರಾಗಲಿ ನನಗೆ ತುಂಬ ಆತ್ಮೀಯ, ನನ್ನ ಫ್ಯಾಮಿಲಿ. ಓಕೆ, ಸುದೀಪ್ ಅವರು ಆಗಲಿ ತುಂಬ ನನ್ನ ಕ್ಲೋಸ್ ಫ್ಯಾಮಿಲಿ. ನಾನು ಇಬ್ಬರೊಟ್ಟಿಗೂ ಕೆಲಸ ಮಾಡಿದ್ದೀನಿ, ಇಬ್ಬರು ನನ್ನ ಹತ್ತಿರದವರು, ನನ್ನ ಫ್ಯಾಮಿಲಿ. ಅವರು ಕಲಾವಿದರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸುದೀಪ್ ಸರ್ನ ಅಣ್ಣನ ಸ್ಥಾನದಲ್ಲಿ ನೋಡ್ತೀನಿ, ದರ್ಶನವ್ರನ್ನ ತುಂಬ ಫ್ರೆಂಡು, ತುಂಬ ಆತ್ಮೀಯ ನನಗೆ. ಸೊ ಆ ಇದರಲ್ಲಿ ನೋಡ್ತೀನಿ ತುಂಬ. ಏನಕ್ಕೆ ಅಂತಂದರೆ ಇಬ್ಬರೂ ಅಷ್ಟೇ, ಇಬ್ಬರು ಫ್ಯಾನ್ಸ್ಗಳು ಅಷ್ಟೇ ಒಳ್ಳೇದು. ಆಗಲೇ ಸುದೀಪ್ ಅವರಾಗಲಿ ದರ್ಶನ್ ಅವ್ರ ಬಗ್ಗೆ ಯಾವತ್ತೂ ಮಾತಾಡೋಲ್ಲ, ದರ್ಶನ್ ಅವರಾಗಲಿ ಪಾಪ ಸುದೀಪ್ ಅವ್ರ ಬಗ್ಗೆ ಒಂದು ದಿವಸ ಯಾವತ್ತೂ ಕೆಟ್ಟದಂಗೆ ಮಾತಾಡಿದವರಲ್ಲ. ಯಾಕಂದರೆ ಸುಮ್ಮನೆ ಯಾರೋ ಒಬ್ಬ ಕಿಡಿಗೇಡಿಗಳು, ಯಾರೋ ಒಬ್ಬ ಮಧ್ಯದಲ್ಲಿ ಯಾರೋ ಒಬ್ಬ ಬೆಂಕಿ ಹಚ್ಚೋದ್ರಿಂದ ಈ ಥರ ನ್ಯೂಸೆನ್ಸ್ ಮಾಡ್ತಾಯಿದ್ದಾರೆ ಬಿಟ್ಟರೆ ಅವ್ರವ್ರ ಫ್ಯಾನ್ಸ್ಗಳು ಅಷ್ಟೇ ಪಾಪ. ಯಾವ ಫ್ಯಾನ್ಸ್ಗಳು, ಕನ್ನಡ ಸಿನಿಮಾ ಇದು, ಕನ್ನಡ ಸಿನಿಮಾ, ನಮ್ಮ ಸಿನಿಮಾ. ನಾನು ಹೇಳ್ದಲ್ಲ ನಿಮಗೆ, ಅಣ್ತಮ್ಮ ಜೋಡೆತ್ತು ಕೊಣೋ, ಇವರಿಬ್ಬರು ಒಂಥರ ಜೋಡೆತ್ತಿದ್ದಂಗೆ ಇಬ್ಬರು, ದರ್ಶನ್ ಅವರಾಗಲಿ ಸುದೀಪ್ ಆಗಲಿ. ಅಣ್ತಮ್ಮ ಜೋಡೆತ್ತು ಅಂದರೆ ಇಬ್ಬರೂ ಕನ್ನಡ ಚಿತ್ರರಂಗದ ತುಂಬ ಅದ್ಭುತವಾದ ಕಲಾವಿದರು, ಅದ್ಭುತವಾಗಿ ಬಿಸ್ನೆಸ್ ಆಗ್ತಿದೆ. ಕನ್ನಡ ಚಿತ್ರರಂಗದ ವರ್ಲ್ಡ್ ಮಾರ್ಕೆಟಿಗೆ ತೊಗೊಂಡು ಹೋಗ್ತಿದ್ದಾರೆ. ಏನೋ ಬೈ ಮಿಸ್ಟೇಕ್ ಏನೋ ಸಮಥಿಂಗ್ ಏನೋ ಹೇಳ್ತೀವಲ್ಲ, ಎಡವಿದೀವೋ, ಸೊ ಸಮಥಿಂಗ್ ಏನೋ ಆಗಿದೆ. ದರ್ಶನ್ ಅವ್ರಿಗೆ ಏನೋ ಇದಾಗಿದೆ. ಬಟ್ 100% ಎಲ್ಲನೂ ಕ್ಲಿಯರ್ ಮಾಡ್ಕೊಂಬಂದೇ ಬರ್ತಾರೆ. ಸುದೀಪ್ ಸರ್ದು ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಅವರು ಅಷ್ಟೇ ಯಾವತ್ತೂ ನನ್ನ ಮುಂದೆ ಇವತ್ತಿನವರೆಗೂ ದರ್ಶನ್ ಅವ್ರ ಬಗ್ಗೆ ಆಗಲಿ, ಅವ್ರ ಫ್ಯಾಮಿಲಿ ಬಗ್ಗೆ ಆಗಲಿ ಇವತ್ತೂ ಮಾತಾಡ್ತಿಲ್ಲ ಅವಯ್ಯ. ಸೊ ವೆಲ್ ಗುಡ್, ನೈಸ್. ಬಟ್ ಮಧ್ಯದಲ್ಲಿ ಯಾರೋ ಸಮಥಿಂಗ್ ನ್ಯೂಸೆನ್ಸ್ ಮಾಡೋರು ನ್ಯೂಸೆನ್ಸ್ ಮಾಡ್ತಿರ್ತಾರೆ. ಅದನ್ನು ಕಿವಿ ಕೊಡದೆ ಎಲ್ಲ ಫ್ಯಾನ್ಸ್ಗಳು, ದರ್ಶನ್ ಅವ್ರ ಫ್ಯಾನ್ಸ್ ಆಗಲಿ, ಸುದೀಪ್ ಅವ್ರ ಫ್ಯಾನ್ಸ್ ಆಗಲಿ, ಆ್ಯಂಡ್ ಯಶ್ ಅವ್ರ ಫ್ಯಾನ್ಸ್ ಆಗಲಿ, ಶಿವಣ್ಣ ಫ್ಯಾನ್ಸ್, ಕನ್ನಡ ಚಿತ್ರರಂಗ. ನಾನು ಸುದೀಪ್ ಅವ್ರದ್ದು ಒಂದು ಮಾತು ಚೆನ್ನಾಗಿ ಕೇಳ್ಪಟ್ಟೆ, ಫ್ಯಾನ್ಸ್ಗಳಂದರೆ ಫಸ್ಟು ಎಷ್ಟು ಜನ ಬರ್ತೀರಾ, ಅದಾದಮೇಲೆ ಸಿನಿಮಾ ಚೆನ್ನಾಗಿದ್ದರೆ ಫ್ಯಾನ್ಸ್ಗಳು, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಫ್ಯಾನ್ಸ್ಗಳು ಯಾರು ಬಂದು ಸಿನಿಮಾಗಳನ್ನ ನೋಡಲ್ಲ. ಸಿನಿಮಾ ಚೆನ್ನಾಗಿದ್ದರೆ ಪ್ರತಿಯೊಬ್ಬ ಫ್ಯಾನ್ ಆಗ್ತಾ ಇರ್ತಾನೆ, ಪ್ರತಿಯೊಬ್ಬನೇ ಫ್ಯಾನ್ ಆಗ್ತಿರ್ತಾನೆ, ಒಳ್ಳೆ ಸಿನಿಮಾಗಳು, ಒಳ್ಳೆ ಸಿನಿಮಾ ಅಂತ. ಇಲ್ಲಿ ಹೀರೋಗಿರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ದೊಡ್ಡದು, ಸಿನಿಮಾನೇ ದೊಡ್ಡದು. ಯಾಕಂದರೆ ಸಿನಿಮಾನೇ ನಮಗೆ ಅನ್ನ ಹಾಕೋದು, ಸಿನಿಮಾನೇ ನಮಗೆಲ್ಲ ಕೊಡೋದು, ಸಿನಿಮಾ ದೊಡ್ಡದು ಇಲ್ಲಿ. ಸರ್, ಈಗ ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ ಅಂದಾಗ ಎಲ್ಲ ಒಂದು ಕಡೆ ಈಗ 45 ಮತ್ತು ಮಾರ್ಕ್ ಒಟ್ಟಿಗೆ ಬರ್ತಾ ಇರೋದ್ರಿಂದನೇ ಈ ರೀತಿ ಮಾತು ಬಂತ ಅನ್ನೋಂಥ ಚರ್ಚೆ ಕೂಡ ಶುರುವಾಯಿತು. ಯಾಕಂದರೆ ಬಿಗ್ ಸ್ಟಾರ್ಗಳ ಸಿನಿಮಾಗಳು ಒಂದೇ ದಿನ ಬಂದಾಗ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಹೊಡೆತ ಬೀಳುತ್ತೆ ಅನ್ನೋಂಥ ಸಹಜವಾಗಿ ಗೊತ್ತಾಗುತ್ತೆ. ಇದನ್ನು ಹೆಂಗೆ ಕನ್ಸಿಡರ್ ಮಾಡ್ತೀರಿ ಸರ್ ನೀವು? ಇಲ್ಲ, ಬಾಕ್ಸ್ ಆಫೀಸ್ 100% ನೀವು ಹೇಳೋದು ಖಂಡಿತವಾಗ್ಲೂ ನಾನು ಒಪ್ತೀನಿ ಬಾಕ್ಸ್ ಆಫೀಸ್ ಮೇಲೆ. ಯಾಕೆಂದರೆ ಒಂದು ಸಿನಿಮಾ ಬಂದಿದ್ರೆ ಖಂಡಿತವಾಗ್ಲೂ ನಮ್ಮ ಕನ್ನಡಿಗರು, ಕನ್ನಡ ಜನ 100% ಅದು ಹಾಲಿಡೇಸು ಟೈಮಲ್ಲಿ ಖಂಡಿತವಾಗ್ಲೂ ಒಂದು
ಸಿನಿಮಾಗೆ ಸಪೋರ್ಟ್ ಮಾಡೋರು ಇನ್ನೊಂದು ಸಿನಿಮಾ ಖಂಡಿತವಾಗ್ಲೂ ಬಂದು ಸಪೋರ್ಟ್ ಮಾಡೋರು, ಗ್ಯಾರಂಟಿ. ಹೊಡೆತ ಬಿದ್ದೇ ಬೀಳುತ್ತೆ. ಆ್ಯಸ್ ಎ ಬಿಸ್ನೆಸ್ಸಲ್ಲಿ ನಿಮಗೆ 100 ರೂಪಾಯಿ ಬಂದರೆ ಇವ್ರಿಗೆ 50 ರೂಪಾಯಿ ಹೋಗುತ್ತೆ, ಅವ್ರಿಗೆ 50 ರೂಪಾಯಿ ಬರ್ತದೆ. ಸೊ ಈ ಥರ ಯಾವುದು ಬೆಸ್ಟ್ ಸಿನಿಮಾ, ಯಾವುದು ಜನ ಇಷ್ಟಪಡ್ತಾ ಇದ್ದಾರೆ, ಸೊ ಆ ಸಿನಿಮಾಗಳಿಗಂತ 100% ಜನ ನೋಡ್ತಾರೆ, ಯಾವುದನ್ನು ಸೋಲ್ಸಲ್ಲ. ನಮ್ಮ ಜನಗಳು ಸಿನಿಮಾ ಚೆನ್ನಾಗಿದೆ ಖಂಡಿತವಾಗ್ಲೂ ನೋಡ್ತಾರೆ. ಸೊ ಅದಕ್ಕೆ ಬಟ್ ಏನು ಮಾಡೋಕ್ಕಾಗಲ್ಲ, 2 ಸಿನಿಮಾ ರಜಾ ಇರೋದ್ರಿಂದ ಈ ನಿರ್ಮಾಪಕರು ಇಲ್ಲಿ ಶಿವಣ್ಣವರಾಗಲಿ, ಉಪ್ಪಿ ಸರ್ ಆಗಲಿ, ರಾಜ್ಬಿ ಶೆಟ್ಟಿ ಅವರಾಗಲಿ, ಈ ಕಡೆ ನಮ್ಮ ಡಾರ್ಲಿಂಗ್ ಕಿಚ್ಚ ಸುದೀಪ್ ಅವರಾಗಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಇವರೆಲ್ಲರಿಗಿಂತ ಹೆಚ್ಚಾಗಿ ನಿರ್ಮಾಪಕ ದೊಡ್ಡವನು. ಏನಕ್ಕೆ ಅಂದರೆ ಅವನು ಹಾಕಿದ ಬಂಡವಾಳ ನೋಡ್ತಾನೆ, ಅವನು ಹಾಕಿದ ಬಂಡವಾಳ ರಿಟರ್ನ್ಸ್ ಎತ್ತಂದು ನೋಡ್ತಾನೆ, ಆಮೇಲೆ ಹಾಲಿಡೇಸ್ ಅಂತ ನೋಡ್ತಾರೆ. ಬಟ್ ಇಬ್ಬರದು ಏನು ತಪ್ಪೇನಿಲ್ಲ, ಇಬ್ಬರು ಜೊತೆಲಿ ಬರ್ತಿದ್ದಾರೆ. ಇಬ್ಬರು ಸಿನಿಮಾಗಳನ್ನು ನೋಡಲಿ, ಇಬ್ಬರು ಸಿನಿಮಾಗಳನ್ನು ಎಲ್ಲ ಅಭಿಮಾನಿಗಳು, ಕನ್ನಡದ ಎಲ್ಲ ಅಭಿಮಾನಿಗಳು ನೋಡಲಿ, ಆಶೀರ್ವಾದ ಮಾಡಲಿ ಅಂತ ಹೇಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ಸರ್, ಈಗ ಒಂದು ಇಲ್ಲಿಯೂ ತನಕ ಕೂಡ ಒಂದು ನಿಗೂಢನೇ ಇದೆ ಸರ್, ಸುದೀಪ್ ಅವರು ಮತ್ತು ದರ್ಶನ್ ಅವ್ರ ನಡುವಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಈಗ ಏನು ಕಾರಣ ಇರ್ಬೋದು ಅನ್ನೋದು ನೀವು ಕಂಡಂಗೆ ಸರ್? ಪಾಪ ಏನು ಕಾರಣಗಳಿಲ್ಲ ವಾಸ, ಅವ್ರವ್ರ ಪರ್ಸ್ನಲ್. ಈಗ ನನ್ನ ಮೇಡಮ್ದು ಏನೋ ಪರ್ಸ್ನಲ್ ಅಂದರೆ ನಾನು ನನ್ನ ಬೆಡ್ರೂಮಲ್ಲಿ ನಾವು ಪರ್ಸ್ನಲ್ ಮಾತಾಡ್ಕೊಂತೀವಿ, ಹಂಗೆ ಅವ್ರವ್ರ ಪರ್ಸ್ನಲ್ ಇರಬೇಕು. ಬಟ್ ಯಾವತ್ತೂ ಆಗಲಿ ಇಬ್ಬರು ಒಬ್ರಿಗೊಬ್ರು ಕೆಟ್ಟದಾಗಿ ಬೈಕೊಂಡವ್ರಲ್ಲ, ಒಬ್ರಿಗೊಬ್ರು ಕೆಟ್ಟದಾಗಿ ಮಾತಾಡ್ದವ್ರಲ್ಲ ಬೇಸಿಕಲಿ. ಯಾಕಂದರೆ ನನಗೆ ತುಂಬ ಚೆನ್ನಾಗಿ ಆತ್ಮೀಯರಾಗಿರೋದ್ರಿಂದ, ನನಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಮಗನೇ, ನಾನು ಅವ್ರ ಸಿನಿಮಾ, ಸುದೀಪ್ ಅವ್ರ ಸಿನಿಮಾ ಮಾಡ್ತಾಯಿದ್ದೀನಿ, ದರ್ಶನ್ ಹೌದಾ ಬುದ್ಧಿ, ಹಾಂ ಚೆನ್ನಾಗಿ ಮಾಡಿ ಬುದ್ಧಿ, ದಯವಿಟ್ಟು ಚೆನ್ನಾಗಿರಲಿ ಬುದ್ಧಿ ಅಂತಾರೆ ಪಾಪ ದರ್ಶನ್ ಅವರು. ಸುದೀಪ್ ಅವರು ದರ್ಶನ್ ಸಿನಿಮಾ ಮಾಡ್ತಾಯಿದ್ದೀವಿ ಅಂತ ಯಾವಾಗ ಅನೌನ್ಸ್ಮೆಂಟ್ ಮಾಡಿದೆ ನಾನು, ಅವಾಗಷ್ಟೇ ಚೆನ್ನಾಗಿ ಮಾಡಿ ಚಿನ್ನ, ಒಳ್ಳೆ ಇದಾಗಲಿ, ನಿಮ್ಮಿಬ್ಬರು ಕಾಂಬಿನೇಷನ್ನು ಲಾಂಗ್ ಟೈಮ್ ಚಿನ್ನ ಅಂದರೆ ಈ ಥರ ಎಂಕರೇಜ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಬಿಟ್ಟರೆ ಅದು ಅವ್ರ ಇನ್ನರ್ ಫೀಲಿಂಗ್ಸ್ ಐ ಡೋಂಟ್ ನೋ, ನಾನು ಇನ್ನರ್ ಫೀಲಿಂಗ್ಸ್ ನನಗೆ ಐ ಡೋಂಟ್ ನೋ. ಬಟ್ ಇಬ್ಬರು ಅಷ್ಟೇ ತುಂಬ ಚೆನ್ನಾಗಿದ್ದಾರೆ, ತುಂಬ ಅದ್ಭುತವಾಗಿ ಪಾಪ ಒಬ್ರಿಗೊಬ್ಬರು ಯಾವತ್ತೂ ಕೆಟ್ಟದಾಗಿ ಮಾತಾಡಿದವರಲ್ಲ. ಸೊ ನಾವ್ಯಾಕೆ ಅವ್ರನ್ನ ಕೆಟ್ಟದಾಗಿ ಅಂತ ಬಿಂಬಿಸ್ಬೇಕು? ನಾವು ಒಳ್ಳೊಳ್ಳೆ ಸಿನಿಮಾ ಮಾಡಿದಾಗ ಸಿನಿಮಾಗಳು ನೋಡೋಣ. ನಾನು ಎಲ್ಲ ಅಭಿಮಾನಿಗಳಿಗೆ ಹೇಳ್ತಾ ಇರೋದು, ದಯವಿಟ್ಟು ಒಳ್ಳೆ ಸಿನಿಮಾ ಮಾಡಿದಾಗ, ಕನ್ನಡ ಚಿತ್ರರಂಗದ ಒಳ್ಳೊಳ್ಳೆ ಸಿನಿಮಾ ಮಾಡಿದಾಗ ಸಿನಿಮಾಗಳು ನೋಡಿ, ಚೆನ್ನಾಗಿ ಆದರ್ಶಿ, ಪ್ರೀತಿ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಈಗ ಫೈನಲ್ ಏನಂತಂದರೆ, ನೀವು ಒಂದು ವೇದಿಕೆ ಮೇಲೆ ಹೇಳಿದ್ರಿ, ನಮ್ಮ ಇಂಡಸ್ಟ್ರೀಲಿ ನಮ್ಮ ಕಾಲು ಎಳೆಯುವಂಥವ್ರು ಇದ್ದಾರೆ, ಬೇರೆ ಇಂಡಸ್ಟ್ರೀಲಿ ಅವ್ರವ್ರಿಗೆ ಸಪೋರ್ಟ್ ಮಾಡೋಂಥವ್ರು ಇದ್ದಾರೆ ಅನ್ನೋಂಥದ್ದು ಅನ್ನೋ ನಿಮಗೂ ಕೂಡ ಇದೆ. ಆ ಪರಿಸ್ಥಿತಿಗಳು ಕೆಲವೊಮ್ಮೆ ನೀವು ಕೂಡ ಎದುರಿಸಬೇಕಾಗತ್ತೆ. ಹೇಗೆ ಸರ್ ಮತ್ತೆ ಇಂಡಸ್ಟ್ರಿ ಒಗ್ಗಟ್ಟಾಗಿದೆ ಅನ್ನೋಂಥ ಸುಮ್ಮನೆ ಮಾತುಗಳಿಗಿರುತ್ತಾ ಅಂತ? ಒಗ್ಗಟ್ಟು ಬೇಕು ಬ್ರದರ್. ಯಾಕೆಂದರೆ ನಿನ್ನೆ ನನಗೆ ರಾತ್ರಿ ಧ್ರುವ ಫೋನ್ ಮಾಡಿಬಿಟ್ಟು, ಅಣ್ಣ ನಮ್ಮದು ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾಯಿದ್ದೀವಿ, 26ಗೆ ಅನೌನ್ಸ್ಮೆಂಟ್ ಮಾಡ್ತೀನಿ, ಸಾಂಗ್ ಒಳಗಡೆ ಡೇಟ್ನ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡ್ತೀನಿ. ಸೊ ಅಣ್ಣ, ಈ ಪೈರಿಸಿ ಬಗ್ಗೆ ಹೊಡೆದಾಡ್ಬೇಕಣ್ಣ, ಸುದೀಪ್ ಸರ್ ಮೊನ್ನೆ ಯುದ್ಧ ಅಂತೆಲ್ಲ ಮಾತಾಡಿದ್ದಾರೆ, ಪೈರಿಸಿ ಬಗ್ಗೆ ಹೊಡೆದಾಡ್ಬೇಕಣ್ಣ, ಅದೊಂದು ಸ್ವಲ್ಪ ಪ್ಲ್ಯಾನ್ ಮಾಡೋಣ ಮುಂಚೆ ಅಂತ. ಖಂಡಿತವಾಗ್ಲೂ ಮಗನೇ, ನಮ್ಮ ಇಂಡಸ್ಟ್ರೀಲಿ ನಾವು ಕಾಲು ಎಳ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಸಪೋರ್ಟ್ ಮಾಡಿ ಬೆಳೆಸಿ ನಮ್ಮ ಚಿತ್ರರಂಗ ಒಳ್ಳೊಳ್ಳೆ ಸಿನಿಮಾ ಎಕ್ಸ್ಟ್ರಾಡಿ ಸಿನಿಮಾಗಳು ನೋಡ್ತಾವ್ರು ಜನ. ಇವತ್ತು ಇಂಡಿಯಾದಲ್ಲಿ ನೀವು ಎಲ್ಲೇ ತೊಗೊಂಡ್ರು ಮಗನೇ, ಒಂದು ಸಿನಿಮಾ ಹಿಂದಿ ಒಂದು ಹಿಟ್ಟಾಗಿರ್ಬೇಕು, ಬಿಟ್ಟರೆ ಕನ್ನಡದಿಂದನೇ ಅದ್ಭುತವಾದ ಸಿನಿಮಾಗಳು ಗೆದ್ದಿರೋದು. ಸೊ ಅದಕ್ಕೆ ನಮ್ಮಲ್ಲಿ ಕಾಲು ಎಳ್ಕೊಂಡು ನಾವು ಸಾಯೋದಕ್ಕಿಂತ, ಆಮೇಲೆ ನಮ್ಮ ಕನ್ನಡಿಗರು, ನಮ್ಮ ಫ್ಯಾನ್ಸ್ಗಳು ಏನಿದೆ, ನಮ್ಮ ಫ್ಯಾನ್ಸ್ಗಳಂತ ಏನಿದ್ದೀವಿ ನಾವು ಕರ್ನಾಟಕದ ಕನ್ನಡ ಸಿನಿಮಾ ಮತ್ತು ಆದರ್ಶಿ ಪ್ರೀತಿ ಮಾಡೋರು ಏನಿದ್ದಾರೆ, ಸೊ ನಾವು ಕಿತ್ತಾಡ್ಕೊಂಡು, ನಾವು ಹೊಡೆದಾಡ್ಕೊಂಡು, ನಮ್ಮ ಕಾಲು ಎಳ್ಕೊಂಡು ಪೈರಿಸಿ ಮಾಡಿದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು ಮಗನೇ ಅಷ್ಟೇ. ಇನ್ನೇನು ನಾವೇನು ಬುದ್ಧಿ ಅಂತೂ ಹೇಳೋಕ್ಕಾಗಲ್ಲ, ಇನ್ನೇನು ಹೇಳ್ತೀಯ ನೀನು? ಸಿನಿಮಾ ಬೆಳೆಸಿ ಉಳಿಸಿ ಅಂತ ಕೇಳ್ತೀವಿ ಅಷ್ಟೇ. ಫೈನಲ್ ಜೋಡೆತ್ತು ಅಂದರೆ ಒಂದು ಚುನಾವಣೆ ಟೈಮಲ್ಲಿ ದರ್ಶನ್ ಅವರು ಮತ್ತು ಯಶ್ ಅವರು ಅನ್ನೋಂಥದ್ದು ಒಂದು ತುಂಬ ಟ್ರೆಂಡ್ ಆಗಿತ್ತು. ಸೊ ನೀವು ಆ ಜೋಡೆತ್ತನ್ನು ಯಾವ ರೀತಿ ತಗೊಳ್ತೀರಿ, ಅವ್ರನ್ನ ರೆಪ್ರೆಸೆಂಟ್ ಮಾಡ್ತೀರಾ, ಧ್ರುವ ಅವರು ಹೇಗೆ ಇದಕ್ಕೆ ಮ್ಯಾಚ್ ಆಗ್ತಾರೆ? ಇಲ್ಲ ಪ್ರತಿಯೊಬ್ಬರು ಇಲ್ಲಿ ಜೋಡೆತ್ತುಗಳೇ, ಪ್ರತಿಯೊಬ್ಬರು. ಯಾಕಂದರೆ ಒಂದು ಗಾಡಿ ಕಟ್ಟಿದ ಮೇಲೆ ಆ ಕಡೆ ಒಂದೆತ್ತು ಈ ಕಡೆ ಒಂದೆತ್ತು ಎಳ್ಕೊಂಡು ಹೋದ್ರೇ ಜೀವನ, ಎಳ್ಕೊಂಡು ಹೋದ್ರೇ ಸಂಸಾರ, ಎಳ್ಕೊಂಡು ಹೋದ್ರೇ ಲೈಫ್, ಎಳ್ಕೊಂಡು ಹೋದ್ರೆ ಒಂದು ಮನೆ ಉದ್ಧಾರ ಆಗೋದು. ಸೊ ಪ್ರತಿ ಕಲಾವಿದ ಪ್ರತಿಯೊಂದು ಮನೆಯಲ್ಲೂ ಸೊ ಅದೇ ರೀತಿ ಇರಲಿ ಅಂತ ಆಶಿಸ್ತೀನಿ. ಬಟ್ 26ಗೆ ಬರ್ತಿದೆ, ಫುಲ್ ಸಾಂಗ್ ಕೇಳಿದ್ರೆ ನಿಜವಾಗ್ಲೂ ಪ್ರತಿ ಲೈನ್ಗೂ ಒಂದು ಅರ್ಥಗರ್ಭಿತವಾಗಿರ್ತದೆ. ಸೊ ಕೇಳಿ, 26ಕ್ಕೆ ಬರ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಇನ್ನೊಂದು ಸಾಲು ಸರ್, ನೀವು ಬೇರೆ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡ್ತೀರಿ, ನಾನು ಒಂದವರೆಲ್ಲ ಬಿದ್ದಾಗ ನಗಬೇಡ ಅನ್ನೋಂಥದ್ದು ಒಂದು ಸಾಲಿದೆ. ಅದು ಇಂಡಸ್ಟ್ರಿಯಲ್ಲಿ ಆ ಥರದ್ದೊಂದು ಸಾಧ್ಯತೆಗಳು ಇರುತ್ತಲ್ಲ? ಖಂಡಿತವಾಗ್ಲು ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಕ್ಕಂತ. ನಾನು ಅಂತ ಮೆರಿಬ್ಯಾಡ್ರಪ್ಪ, ಬಿದ್ದೋರ್ನ ನೋಡಿ ನಗಬ್ಯಾಡ್ರಪ್ಪ, ತಗ್ಗಿ ಬಗ್ಗಿ ನಡೆಯೋದು ಕಲಿಬೇಕಪ್ಪ, ಜೀವನ ತಗ್ಗಿ ಬಗ್ಗಿ ನಡೆಯೋದು ಕಲಿಬೇಕಪ್ಪ ಅಂತ ಎಲ್ಲಾದರೂ ನೋಡಿಲ್ಲ, ಎಲ್ಲರೂ ಅದಕ್ಕೆ ಇದು ಲೈಫು ಮಗನೇ, ಇನ್ಕ್ಲೂಡಿಂಗ್ ಮೀ, ನನಗೂ ಅನ್ವಯಿಸುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಆಡ್ತಾ ಇರೋದು, ಇನ್ನೂ ಆ್ಯಕ್ಚುಲಿ ಸಾಂಗೇ ಬಿಟ್ಟಿಲ್ಲ, ಆಡ್ತಿದ್ದೀನಿ. ಸೊ ಇಟ್ಸ್ ಕಮಿಂಗ್ ನೋಡಿ. ಥ್ಯಾಂಕ್ ಯು. ಲವ್ ಯು ಮಗನೇ, ಲವ್ ಯು ಕಂದ. ಎಸ್, ಇದಿಷ್ಟು ನಿರ್ದೇಶಕ ಜೋಗಿ ಪ್ರೇಮ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.